2026 ಯುಗಾದಿ ವರ್ಷ ಭವಿಷ್ಯ, ಅದರಲ್ಲಿ ತುಲಾರಾಶಿ. ತುಲಾರಾಶಿಯ ಶುಭ ಫಲಗಳು ಮತ್ತು ಅಶುಭ ಫಲಗಳು ಹೇಗಿರುತ್ತೆ ನೋಡೋಣ ಬನ್ನಿ. ಶುಭ ಫಲಗಳು: ವೃತ್ತಿ ಜೀವನದಲ್ಲಿ ಸ್ಥಿರತೆ. ನೀವೇನು ಕೆಲಸ ಮಾಡ್ತಿರ್ತೀರಿ ಅಲ್ಲಿ ನಿಮಗೆ ಸಂಬಳ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಪ್ರಮೋಷನ್, ಇಂಪ್ಲಿಮೆಂಟ್ ಸಿಗ್ತಾ ಹೋಗುತ್ತೆ, ಗೌರವ ಸಿಗ್ತಾ ಹೋಗುತ್ತೆ ಈ ವರ್ಷದಲ್ಲಿ. ಆರ್ಥಿಕ ಸುಧಾರಣೆ, ಹಿಂದಿನ ಹೂಡಿಕೆ ಏನು ಮಾಡಿರ್ತೀರಿ ಅದರಿಂದ ನಿಮಗೆ ಲಾಭ ಬರುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಹೊಸ ಏನಾದರೂ ಒಂದು ಕಾರ್ಯಗಳು ಮಾಡ್ತಾಯಿದ್ರು ಅದರಲ್ಲೂ ಕೂಡ ನಿಮಗೆ ಲಾಭ ಬರ್ತಾ ಹೋಗುತ್ತೆ. ವಾಹನ ಅಥವಾ ಮನೆ ಖರೀದಿಸ್ತಾ ಹೋಗ್ತೀರಿ ಈ ವರ್ಷ. ಮತ್ತು ಗಜಕೇಸರಿ ಯೋಗ ಇರೋದ್ರಿಂದ ಇವರಿಗೆ ಎಲ್ಲ ರೀತಿಯ ಅನುಕೂಲಗಳು ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾರು ಬರಿತಾ ಇರ್ತೀರಿ ಅವರಿಗೆ ತುಂಬ ಯಶಸ್ಸು ಸಿಗ್ತಾ ಹೋಗುತ್ತೆ. ಸ್ವಲ್ಪ ಇನ್ನಷ್ಟು ಕಠಿಣ ಪರಿಶ್ರಮ ಪಟ್ಟಷ್ಟು ಇವರಿಗೆ ಜಾಸ್ತಿ ಯಶಸ್ಸು ಸಿಗುತ್ತೆ. ಮತ್ತು ಅನಾನುಕೂಲಗಳು ಏನಪ್ಪ ಅಂತಂದರೆ ಇವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬಹಳನೇ ಇದೆ. ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ಬೀಳುತ್ತೆ ಅಂತಂದರೆ ಸ್ವಲ್ಪ ಚಿಂತನೆಯಲ್ಲಿ ಬಳತಾ ಹೋಗ್ತೀರಾ. ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಜೀರ್ಣಕ್ರಿಯೆಗೆ ತೊಂದರೆ ಆಗ್ತಾ ಹೋಗುತ್ತೆ, ಮತ್ತು ರಕ್ತದೊತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಇವರಿಗೆ. ಮತ್ತು ಅನಿರೀಕ್ಷಿತ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆದರೂ ಕೂಡ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚಾಗ್ತಾ ಇರ್ಬೋದು. ನೀವು 1000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದರೆ ಅಲ್ಲಿ 2000 ರೂಪಾಯಿ ಖರ್ಚಾಗುವಂಥದ್ದು ಚಾನ್ಸಸ್ಗಳು ತುಂಬಾ ಇದೆ. ಸ್ವಲ್ಪ ಖರ್ಚು ವೆಚ್ಚ ಸ್ವಲ್ಪ ನೋಡ್ಕೊಂಬಿಟ್ಟು ಮಾಡಬೇಕಾಗುತ್ತೆ. ಮತ್ತು ಸಂಬಂಧಗಳಲ್ಲಿ ಗೊಂದಲ ಆಗ್ತಾ ಹೋಗುತ್ತೆ. ನಿಮಗೆ ಕರೆಕ್ಟಾಗಿ ಮಾತು ಬರಲಿಲ್ಲ ಅಂತಂದರೆ, ಕರೆಕ್ಟಾಗಿ ಮಾತಾಡೋಕ್ಕೆ ಆಗಲಿಲ್ಲ ಅಂತಂದರೆ ಸಂಬಂಧದಲ್ಲಿ ಭಾಳ ಬಿರುಕುಂಟಾಗ್ತಾ ಹೋಗುತ್ತೆ. ಜೊತೆಲಿದ್ದರೂ ಕೂಡ ದೂರ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಕಾರ್ಯ ವಿಳಂಬಗಳು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಭಾಳ ಬರುವಂಥ ಚಾನ್ಸಸ್ಗಳು ತುಂಬ ಇದೆ ಈ ವರ್ಷದಲ್ಲಿ. ತುಲಾರಾಶಿಯವರಿಗೆ ಸ್ವಲ್ಪ ಜಾಗರೂಕತೆಯಿಂದ ಯಾರು ನಮ್ಮವರು ಯಾರು ಬೇರೆಯವರು ಅಂತ ತಿಳ್ಕೊಂಬಿಟ್ಟು ಮುಂದಕ್ಕೆ ಹೋದಷ್ಟು ನಿಮಗೆ ಅಡೆತಡೆಗಳಲ್ಲಿ ಸ್ವಲ್ಪ ಭಾಗದಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.